ಕರ್ನಾಟಕ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿ ಕಳೆದ 1 ವರ್ಷದ ಗೊಂದಲ ಗದ್ದಲ ಚರ್ಚೆಗಳಿಗೆ ಈಗ ಮುಕ್ತಿ ಸಿಗುವ ಸಮಯ ಬಂದಿದೆ. ಹೈಕಮಾಂಡ್ ನನಗೊಂದು ಮಾತು ಕೊಟ್ಟಿದೆ, ಕೊಟ್ಟ ಆ ಮಾತನ್ನ ಈಡೇರಿಸುತ್ತಾರೆ ಎಂಬ ಭರವಸೆ ಇದೆ. ಹಾಗಾಗಿ ಆ ದಿನಕ್ಕಾಗಿ ನಾನು ಕಾಯ್ತಿದ್ದೀನಿ ಅಂದಿದ್ರು ಡಿಕೆ ಶಿವಕುಮಾರ್. ಕೊನೆಗೂ ಆ ದಿನ ಬಂದೇ ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆಶಿಯ ಕೈ ಹಿಡಿದಿದೆ. ಕನಕಪುರದ ದೊಡ್ಡ ಆಲಹಳ್ಳಿಯ ಕೆಂಪೇಗೌಡರ ಮಗ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕಾಲ ಕೂಡಿ ಬಂದಿದೆ. ಅವರ ಸಿಎಂ ಸ್ಥಾನದ ಕನಸು ಈಗ ನನಸಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ, ಡಿಕೆ ಶಿವಕುಮಾರ್ ಪದಗ್ರಹಣ ಯಾವಾಗ? ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಉಪಹಾರ ಕೂಟವನ್ನ ಕರೆದಿದ್ದಾರೆ. ಅದರಲ್ಲಿ ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ. ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿ ಅಲ್ಲಿಂದ ನೇರ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆ ರಾಜ್ಯಪಾಲರ ಭೇಟಿಗೆ ಸಿದ್ದರಾಮಯ್ಯನವರು ಸಮಯ ಕೋರಿದ್ದನ್ನ ಮುಖ್ಯಮಂತ್ರಿಗಳ ಕಚೇರಿ ದೃಢಪಡಿಸಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಸಿದ್ದರಾಮಯ್ಯನವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ. ರಾಜೀನಾಮೆ ಸಲ್ಲಿಸುವ ಉದ್ದೇಶದಿಂದಲೇ ರಾಜ್ಯಪಾಲರ ಸಮಯ ಕೋರಿದ್ದಾರೆ ಅನ್ನೋದು ಖಚಿತಗೊಳ್ತಾ ಇದೆ. ಅಲ್ಲದೆ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಮಾಡಿರೋ ಈ ಪೋಸ್ಟ್ಗಳು ಅವರ ವಿದಾಯವನ್ನ ಸೂಚಿಸುವಂತಿತ್ತು. ರಾಜ್ಯದ ಜನರಿಗೆ ನೀಡಿದ್ದ ಮಾತಿಗೆ ಬದ್ಧವಾಗಿ ನಡೆದಿದ್ದೇವೆ ಎಂಬ ಹೆಮ್ಮೆ ಇದೆ. ಕರ್ನಾಟಕ ಸರ್ಕಾರದ ಈ 3 ವರ್ಷದ ಸಾಧನೆಯನ್ನ ಪ್ರತಿ ಕನ್ನಡಿಗನಿಗೆ ಅರ್ಪಿಸ್ತೀವಿ ಅಂತ ಅವರು ಎಕ್ಸ್ ಪೋಸ್ಟ್ ಮಾಡಿದ್ದಾರೆ. ಇದು ಅವರ ವಿದಾಯ ಸಂದೇಶದಂತಿದೆ. ಇನ್ನು ನಾಳೆ ಎಲ್ಲವನ್ನ ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗಿನ ಬೆಳವಣಿಗೆಗಳ ಬಗ್ಗೆ ಇವತ್ತು ಪ್ರತಿಕ್ರಿಯಿಸುವುದಕ್ಕೆ ನಿರಾಕರಿಸಿರುವ ಅವರು ನಾಳೆ ಎಲ್ಲ ಮಾತನಾಡ್ತೀನಿ ಅಂತ ಮಾಧ್ಯಮದವರಿಗೆ ಹೇಳಿದ್ದಾರೆ. ನಾಳೆ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಅವರು ಮಾಧ್ಯಮ ಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಪದತ್ಯಾಗ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವ ಪ್ರಕ್ರಿಯೆ ನಡೆಯಲಿದೆ. ಮೊದಲಿಗೆ ನೂತನ ಶಾಸಕಾಂಗ ನಾಯಕನ ಆಯ್ಕೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಬೇಕಾಗುತ್ತೆ. ಆ ಸಭೆಯಲ್ಲಿ ಹೈಕಮಾಂಡ್ ತೀರ್ಮಾನದಂತೆ ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುತ್ತೆ. ಬಳಿಕ ಡಿಕೆ ಶಿವಕುಮಾರ್ ಶಾಸಕರ ಬೆಂಬಲದ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿ ಸರ್ಕಾರ ರಚನೆಗೆ ಅವಕಾಶ ಕೋರಲಿದ್ದಾರೆ. ರಾಜ್ಯಪಾಲರು ಡಿಕೆಶಿ ಅವರನ್ನ ಸರ್ಕಾರ ರಚಿಸಲು ಆಹ್ವಾನಿಸಲಿದ್ದಾರೆ. ನೊಣವಿನಕೆರೆಯ ಅಜ್ಜಯ್ಯನ ಭಕ್ತನಾಗಿರುವ ಡಿಕೆಶಿ ಅಜ್ಜಯ್ಯ ಹೇಳಿದ ದಿನಾಂಕ ಮತ್ತು ಸಮಯಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ತಿಳಿದು ಬಂದಿದೆ. ನಾಳೆ ಅಥವಾ ನಾಡಿದ್ದು ಶಾಸಕಾಂಗ ಸಭೆ ನಡೆಯುವ ಸಾಧ್ಯತೆ ಇದೆ. ಕೆಲವರು ಶುಕ್ರವಾರವೇ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮೂಲದ ಪ್ರಕಾರ ಭಾನುವಾರ ಅಥವಾ ಸೋಮವಾರ ಪ್ರಮಾಣ ವಚನ ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಆಗಿರಲಿ, ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಗಜಪ್ರಸವ ಆಗಿದೆ. ಹೈಕಮಾಂಡ್ ಮನವಿಗೆ ಮನ್ನಣೆ ನೀಡಿರುವ ಸಿದ್ದರಾಮಯ್ಯ ರಾಜೀನಾಮೆಗೆ ಒಪ್ಪಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಕನಸಿನ ಪಟ್ಟಕ್ಕೇರುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈಕಮಾಂಡ್ ಕೊಟ್ಟ ಮಾತು ಈಡೇರುವ ದಿನಕ್ಕಾಗಿ ಕಾಯ್ದಿದ್ದ ಡಿಕೆಶಿ ಅವರ ಕಾಯುವಿಕೆ ಕೊನೆಯಾಗಿದೆ. 2023ರಲ್ಲಿ ನಡೆದಿದ್ದ ಅಧಿಕಾರ ಹಂಚಿಕೆಯ ವಾಗ್ದಾನವನ್ನ ಹೈಕಮಾಂಡ್ ಈಗ ಪೂರೈಸುತ್ತಿದೆ. ದಲಿತ, ಮುಸ್ಲಿಂ, ಒಬಿಸಿ, ಲಿಂಗಾಯತ ಡಿಸಿಎಂ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸಾರಥ್ಯ. ಕರ್ನಾಟಕ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರೋದು ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು. ಆ ಅಹಿಂದ ವರ್ಗದ ಪರಮೋನ್ನತ ನಾಯಕ ಸಿದ್ದರಾಮಯ್ಯ ಕಾರಣಕ್ಕೆ ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆ ಭದ್ರವಾಗಿತ್ತು. ಈಗ ಸಿಎಂ ಸ್ಥಾನಪಲ್ಲಟ ಆಗುವಾಗ ಆ ವೋಟ್ ಬ್ಯಾಂಕ್ ಚದರಿ ಹೋಗುವ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ಅಂದ್ರೆ ಅದು ಕೇವಲ ಹುದ್ದೆ ಅಥವಾ ವ್ಯಕ್ತಿ ಬದಲಾವಣೆ ಅಲ್ಲ. ಸಿಎಂ ಬದಲಾದಾಗ ಸರ್ಕಾರದ ಜೊತೆ ರಾಜ್ಯದ ರಾಜಕೀಯವೇ ಬದಲಾಗುತ್ತೆ. ರಾಜಕಾರಣದಲ್ಲಿರುವ ಜಾತಿ ಸಮೀಕರಣಗಳು ಬದಲಾಗುತ್ತೆ, ವೋಟ್ ಬ್ಯಾಂಕ್ಗಳು ಬದಲಾಗುತ್ತೆ, ಒಂದು ಪಕ್ಷದ ರಾಜಕೀಯ ಭವಿಷ್ಯ ಕೂಡ ಬದಲಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ನಿರ್ಗಮಿಸುವಾಗ ಜಾತಿ ಸಮೀಕರಣ ಬದಲಾಗಬಹುದು ಅನ್ನೋ ಆತಂಕ ಹೈಕಮಾಂಡ್ಗಿದೆ. ಹಾಗಾಗಿ ಅಹಿಂದ ವರ್ಗವನ್ನ ಕಾಂಗ್ರೆಸ್ ಬುಟ್ಟಿಯಲ್ಲೇ ಹಿಡಿದಿಟ್ಟುಕೊಳ್ಳಬೇಕೆಂಬ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಿದೆ. ಅದಕ್ಕಾಗಿ ಡಿಕೆಶಿಯ ಸರ್ಕಾರದಲ್ಲಿ ಜಾತಿ ಆಧಾರಿತವಾಗಿ 3 ಅಥವಾ 4 ಮಂದಿಗೆ ಡಿಸಿಎಂ ಹುದ್ದೆ ನೀಡೋದಕ್ಕೆ ಸೂತ್ರಗಳನ್ನ ಹೆಣೆಯಲಾಗಿದೆ ಅಂತ ಹೇಳಲಾಗ್ತಿದೆ. ಒಬ್ರು ದಲಿತ, ಮತ್ತೊಬ್ರು ಮುಸ್ಲಿಂ, ಇನ್ನೊಬ್ರು ಹಿಂದುಳಿದ ವರ್ಗದವರು ಮತ್ತು ಒಬ್ರು ಲಿಂಗಾಯತರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಜಾತಿ ಸಮೀಕರಣವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರಣತಂತ್ರ ಮಾಡಲಾಗಿದೆಯಂತೆ. ದಲಿತ ಕೋಟಾದಿಂದ ಜಿ ಪರಮೇಶ್ವರ್ ಅವರು, ಮುಸ್ಲಿಂ ಕೋಟಾದಿಂದ ಜಮೀರ್ ಖಾನ್, ಲಿಂಗಾಯತ ಕೋಟಾದಿಂದ ಎಂಬಿ ಪಾಟೀಲ್ ಅವರು ಡಿಸಿಎಂ ಆಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಬಿಸಿ ಕೋಟಾದಿಂದ ಯಾರ ಪಾಲಾಗುತ್ತೆ ಅನ್ನೋದು ಖಚಿತಗೊಳ್ತಿಲ್ಲ. ಕೆಲವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರಿಗೆ ಡಿಸಿಎಂ ಹುದ್ದೆ ನೀಡಲಾಗುತ್ತೆ ಅಂತ. ಆದ್ರೆ ಯತೀಂದ್ರ ಅವರಿಗೆ ಸಚಿವ ಸ್ಥಾನ ಸಿಗಬಹುದೇ ಹೊರತು
ಹೊರತು ಡಿಸಿಎಂ ಹುದ್ದೆ ಸಿಗುವ ಸಾಧ್ಯತೆ ಕಡಿಮೆ ಅಂತ ತಿಳಿದು ಬಂದಿದೆ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಸಿಗುತ್ತೆ ಅನ್ನೋದು ಖಚಿತವಾಗ್ತಿದೆ. ತನ್ನ ಆಪ್ತರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಮತ್ತು ಸತೀಶ್ ಜಾರಕಿಹೊಳಿಯನ್ನೇ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಡಿಮ್ಯಾಂಡ್ ಅಂತೆ. ಸಿದ್ದರಾಮಯ್ಯರಿಗೆ ಗೌರವ ವಿದಾಯ ನೀಡುತ್ತಿರೋ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರ ಬೇಡಿಕೆಯಂತೆ ಡಿಸಿಎಂ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಪುತ್ರ ಯತೀಂದ್ರ ಅವರಿಗೆ ಸಚಿವ ಸ್ಥಾನ ನೀಡಲು ಮುಂದಾಗಿದೆ ಅಂತ ತಿಳಿದು ಬಂದಿದೆ. 2024ರಿಂದಲೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ರು. 2028ರಲ್ಲಿ ಸಿಎಂ ಸ್ಥಾನದ ಕನಸು ಕಾಣ್ತಿರೋ ಜಾರಕಿಹೊಳಿಗೆ ಇದು ನನಸಾಗಬೇಕಾದ್ರೆ ಈ ಸಮಯದಲ್ಲಿ ಕೆಪಿಸಿಸಿ ಸಾರಥ್ಯ ವಹಿಸಿಕೊಳ್ಳಬೇಕಾಗಿದೆ. 2028ಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಸತೀಶ್ ಜಾರಕಿಹೊಳಿ ಈಗಾಗಲೇ ಹಲವು ಸಲ ಹೇಳಿದ್ದಾರೆ. 28ರಲ್ಲಿ ಕಾಂಗ್ರೆಸ್ ಮರಳಿ ಅಧಿಕಾರ ಪಡೆದ್ರೆ ಆಗಲೂ ನಾಯಕತ್ವ ವಿಚಾರ ಮತ್ತು ಅಧಿಕಾರ ಹಂಚಿಕೆ ಜಟಾಪಟಿ ನಡೆಯುವ ಪರಿಸ್ಥಿತಿ ಎದುರಾಗಬಹುದು. ಯಾಕಂದ್ರೆ 28ರಲ್ಲಿ ಅಧಿಕಾರ ಸಿಕ್ಕಿದ್ರೆ ಡಿಕೆಶಿ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ. ಹಾಗಾಗಿ ಈ ಅವಧಿಯ ಆಡಳಿತ ಮತ್ತು ಮುಂದಿನ ಚುನಾವಣೆ ಡಿಕೆ ಶಿವಕುಮಾರ್ ಅವರಿಗೆ ಕತ್ತಿ ಮೇಲಿನ ನಡಿಗೆ ತರ ಇದೆ. ಆದ್ರೆ ಡಿಕೆಶಿಗೆ ಬಂಡೆ ಎಂಬ ಅನ್ವರ್ಥನಾಮ ಇದೆ. ಡಿಕೆ ಶಿವಕುಮಾರ್ ಅವರು ಸವಾಲುಗಳಿಗೆ ಮುಖಾಮುಖಿಯಾಗುವ ನಾಯಕ. ಅವರು ಟ್ರಬಲ್ ಶೂಟರ್ ಅಂತ ಪ್ರಸಿದ್ಧಿ ಪಡೆದವರು. ರಾಜಕಾರಣದಲ್ಲಿ ಎಲ್ಲಾ ರೀತಿಯ ಬಲವನ್ನ ಹೊಂದಿದ್ದಾರೆ. ಅವರಲ್ಲಿ ಸಂಘಟನಾ ಸಾಮರ್ಥ್ಯ ಇದೆ, ಸಂಪತ್ತು ಕೂಡ ಇದೆ. ಮುಂದಿನ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮತ್ತು 29ರ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಕರ್ನಾಟಕ ತುಂಬಾ ಮಹತ್ವದ್ದು. ಅದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರಿಸ್ಕ್ ತಗೊಂಡು ಏಕೈಕ ಒಬಿಸಿ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿ ಪ್ರಬಲ ಒಕ್ಕಲಿಗ ಜಾತಿಯ ನಾಯಕನಿಗೆ ಪಟ್ಟ ಕಟ್ಟಿದೆ. ಕಾಂಗ್ರೆಸ್ನ ಆಪತ್ ಬಾಂಧವನಾಗಿರುವ ಕನಕಪುರ ಬಂಡೆ ಅಂತ ಕರೆಸಿಕೊಳ್ಳುವ ಡಿಕೆ ಶಿವಕುಮಾರ್ ಅವರ ಕನಸಿನ ಪಟ್ಟ ಕೊನೆಗೂ ಅವರಿಗೆ ದಕ್ಕಿದೆ. ಡಿಕೆಶಿಯ ಪಟ್ಟಾಭಿಷೇಕ ಕರ್ನಾಟಕದ ರಾಜಕಾರಣದಲ್ಲಿ ಉಂಟು ಮಾಡುವ ಪರಿಣಾಮಗಳೇನು ಅನ್ನೋ ಕುತೂಹಲ ಎಲ್ರಿಗೂ ಇದೆ.